ನಾಳೆ ಸರ್ಕಾರ ಕರೆದಿರುವಂಥ ವಿಶೇಷ ಅಧಿವೇಶನದ ರಾಜ್ಯಪಾಲರ ಭಾಷಣ ಈಗ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ರೀತಿ ಆಗಿದೆ. ಸರ್ಕಾರ ವರ್ಸಸ್ ರಾಜಭವನ ಅನ್ನುವಂಥ ತಿಕ್ಕಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ರಾಜ್ಯ ಸರ್ಕಾರ ಈಗ ಡಿಸೈಡ್ ಮಾಡಿಕೊಂಡಿದೆ. ರಾಜ್ಯಪಾಲರು ಅಕಸ್ಮಾತ್ ನಾಳೆ ಭಾಷಣ ಮಾಡೋಕೆ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಈಗ ಸರ್ಕಾರ ಸಿದ್ಧವಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧಕ್ಕೆ ಸಿಎಂ, ಸಚಿವರು ಹಾಗೂ ಶಾಸಕರು ಎಂಟ್ರಿಯನ್ನ ಕೊಡ್ತಾರೆ. 11:15ರವರೆಗೂ ಕೂಡ ರಾಜ್ಯಪಾಲರ ಆಗಮನಕ್ಕಾಗಿ ಅವರು ವೇಟ್ ಮಾಡ್ತಾರೆ. ಅದಾದ ಮೇಲೆ ಅವರು ಬರದೇ ಇದ್ರೆ ಅಥವಾ ಬಂದು ಭಾಷಣ ಮಾಡದೇ ಇದ್ರೆ ಆಗ ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಈಗ ಸರ್ಕಾರ ಸಿದ್ಧವಾಗಿದೆ. ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೇ ಇದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ರಾಜ್ಯಪಾಲರ ನಡೆಯನ್ನ ಅಕಸ್ಮಾತ್ ಅವರೇನಾದರೂ ಬರದೇ ಇದ್ರೆ ಅಥವಾ ಬಂದೇನಾದರೂ ಭಾಷಣ ಮಾಡಲಿಕ್ಕೆ ನಿರಾಕರಿಸಿದ್ರೆ ಆಗ ಅವರ ನಡೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಈಗ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಈಗಾಗಲೇ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ನಾಳೆ ತತ್ಕ್ಷಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಅರ್ಜಿ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಅವ್ರ ಹತ್ರ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದನ್ನು ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ನಾಳೆ ಅವ್ರನ್ನ ಬಂದು ಇಲ್ಲಿಂದ ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದೇ ಈಗ ರಾಜ್ಯಪಾಲರನ್ನೇ ಭೇಟಿ ಮಾಡಿ ಬರ್ತಾ ಇರೋದು. ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವ್ರಿಗೆ ಗಣನೆಗೆ ತಂದಿದ್ದೀವಿ. ಅವರು ನಾಳೆ ಬೆಳಿಗ್ಗೆ 11 ಗಂಟೆಯ ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಬಂದೇ ಬರ್ತಾರೆ ಅವರು. ಸಂವಿಧಾನ ಕೂಡ ಅದೇ ರೀತಿಯಾಗಿ ಹೇಳ್ತದೆ. ಅದರಿಂದ ಅವ್ರು ಬರ್ತಾರೆ. ಬೆಳಗ್ಗೆ 10 ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ. 11 ಪ್ಯಾರಾಗ್ರಾಫ್ ಅನ್ನು ತೆಗಿಲಿಲ್ಲ ಅಂತ ಹೇಳಿದ್ರೆ ನಾನು ಭಾಷಣ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿರುವಂತದ್ದು. ಅವ್ರು ಹೇಳಿಲ್ಲ, ಆ ಥರ ಎಲ್ಲೂ ಹೇಳಿಲ್ಲ. ಅವ್ರು ಆ ಥರ ಎಲ್ಲೂ ಹೇಳಿಲ್ಲ. ಕೆಲ ಬದಲಾವಣೆಯನ್ನ ಅವ್ರು ಕೇಳಿದ್ರು. ಆ ಬದಲಾವಣೆಗಳನ್ನ ಮಾಡ್ಲಿಕ್ಕಾಗೋದಿಲ್ಲ, ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದನ್ನ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಮತ್ತೆ ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ, ಏನು ಹೇಳ್ತದೆ ಸಂವಿಧಾನ, ಅದರಿಂದ ತಾವು ಬರಲೇಬೇಕು. ರಾಜ್ಯಪಾಲರು ಅಂದರೆ ನಿಮ್ಮ ಸ್ವಂತ ಭಾಷಣ ಅಲ್ಲ, ಇದು ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ತಾವು ಹುದ್ದೆಯಲ್ಲಿ ಇದ್ದು ಭಾಷಣವನ್ನು ಮಾಡ್ತಾ ಇರ್ತೀರಿ. ಬಂದು ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕಾನೂನು ಸಚಿವರು ಸಂಪುಟ ಸಭೆಯ ನಿರ್ಧಾರ ತಾವು ಬರಬೇಕು ಅಂತ ಹೇಳಿ ನಾನು ಮನವಿ ಮಾಡಿದ್ದೀನಿ. ಅಲ್ಲ, ಬರ್ತಾರೆ ಅವರು. ಬೆಳಿಗ್ಗೆ ನಾನು 10 ಕಾಲಕ್ಕೆ ಬರ್ತಾ ಇದ್ದೀನಿ ರಾಜಭವನಕ್ಕೆ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾನು ಅಂದರೆ ಅವ್ರ ಜೊತೆ ನಾನು ಕೂಡ ಜಂಟಿ ಸದನಕ್ಕೆ ಹೋಗ್ತೀನಿ. ಸರ್, ಕೇಂದ್ರದ ವಿಚಾರವನ್ನ ಭಾಷಣದಲ್ಲಿ ಹೇಳಿಸುವಂತದ್ದು ಕೂಡ ಸಂವಿಧಾನ ಅಲ್ಲ ಅನ್ನೋದು ಅಶೋಕ್ ಅವರ ಮಾತು. ಸಂವಿಧಾನದ ಪಾಠ ಹೇಳ್ಕೊಡ್ಬೇಕಾಗಿದೆ ನೋಡ್ರಿ. ಸಂವಿಧಾನದ ಬಗ್ಗೆ ದಯವಿಟ್ಟು ಬಿಜೆಪಿ ಅವ್ರನ್ನ ಕೇಳೋದು ನಿಲ್ಲಿಸ್ಬಿಡಿ. ಸಂವಿಧಾನಕ್ಕೂ ಬಿಜೆಪಿ ಅವ್ರಿಗೆ ಏನು ಸಂಬಂಧ ಇದೆ? ಸಂವಿಧಾನ ತಿದ್ದಬೇಕು ಅಂತ ಇರೋರು ಬಿಜೆಪಿನವರು. ಸಂವಿಧಾನ ಒಪ್ಪಿದ್ದಾರೆ ಯಾವತ್ತಾರ ಅವರು? ಸಂವಿಧಾನದ ವಿರೋಧಿಗಳವರು. ಸುಮ್ಮನೆ ಅವ್ರು ಹೇಳೋದನ್ನ ಕೇಳಬೇಡಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಭಾಷಣವನ್ನು ಏನು ರಾಜ್ಯ ಸರ್ಕಾರ ತಯಾರು ಮಾಡಿದೆ ಸಂಪುಟ ಸಭೆ, ಅದನ್ನು ಸಾಧಾರಣವಾಗಿ ರಾಜ್ಯಪಾಲರು ಓದ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಹರೀಶ್, ಸಂವಿಧಾನದ 176ನೇ ವಿಧಿ ಪ್ರಕಾರ ಭಾಷಣವನ್ನ ಓದಲೇಬೇಕಾದಂತಹ ಒಂದು ಕರ್ತವ್ಯ ರಾಜ್ಯಪಾಲರದ್ದು. ಮಗದೊಂದು ಕಡೆಯಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಟ್ವೀಟ್ ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಉಪಕಾರ ಏನು ಮಾಡ್ತಾ ಇಲ್ಲ, ಭಾಷಣ ಓದಿ ನಿಮ್ಮ ಕರ್ತವ್ಯ ಅದು ಅಂತ ಹೇಳಿ. ಈಗ ಮತ್ತೊಂದು ಕಡೆ ಸರ್ಕಾರ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದೆ. ಸೊ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಈ ಒಂದು ತಿಕ್ಕಾಟ? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಕೇರಳ, ತಮಿಳುನಾಡು ನಂತರ ಈಗ ಕರ್ನಾಟಕದಲ್ಲಿ ಕೂಡ ರಾಜ್ಯಪಾಲರು ಮತ್ತು ಸರ್ಕಾರ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿರುವಂಥದ್ದು. ಸೊ ನಾಳೆ ರಾಜ್ಯಪಾಲರ ಜಂಟಿ ಅಧಿವೇಶನ ಕೂಡ ಆರಂಭ ಆಗಬೇಕಾಗಿರುವಂಥದ್ದು. ಆದರೆ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿವೇಶನ ಉದ್ದೇಶಿಸಿ ಮಾತನಾಡೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗ್ತಿದೆಯಾ ಅನ್ನುವಂಥ ಮಾತುಗಳು ಕೂಡ ವ್ಯಕ್ತ ಆಗ್ತಿದೆ.
ಅಂದ್ರೆ ಒಂದು ಹಂತದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವವನ್ನು ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಸೊ ಭಾಷಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ತಾರೆ. ಸೊ ಅದು ನಾವು ಭಾಷಣ ಅದು 11 ಪ್ಯಾರಾಗಳನ್ನ ತೆಗಿಬೇಕು ಅನ್ನುವಂಥ ಮಾತು ಬಿಗಿಪಟ್ಟು ಹಿಡಿದಂತ ಹಿನ್ನೆಲೆಯಲ್ಲಿ ಸಿಎಂ ಜೊತೆ ಕೂಡ ತೆರಳಿ ಎಚ್ ಕೆ ಪಾಟೀಲ್ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ 11 ಪ್ಯಾರಾಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅನ್ನುವಂಥ ತೀರ್ಮಾನ ಮಾಡ್ತಾರೆ. ಆದ್ರೆ 2 ಪದಗಳನ್ನ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡುತ್ತೆ ಈ ಕಾಯ್ದೆಯಿಂದ ಅನ್ನೋದು ಒಂದಾದ್ರೆ, ಮಗದೊಂದು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥ 2 ಪದಗಳನ್ನ ಕೈ ಬಿಡುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದೆ. ಅದರ ಹೊರತಾಗಿ 11 ಪ್ಯಾರಾಗಳನ್ನ ತೆಗೆಯೋದಿಲ್ಲ ಅನ್ನುವಂಥ ಸ್ಪಷ್ಟ ನಿರ್ಧಾರವನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ತಿಳಿಸಿರುವಂತದ್ದು. ಆದ್ರೆ ರಾಜ್ಯಪಾಲರು ನಾಳೆ ಅಧಿವೇಶನ ಉದ್ದೇಶಿಸಿ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದೇ ಬರ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಒಂದು ವೇಳೆ ಬರದೇ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ನಿರ್ಧಾರವನ್ನ ಮಾಡಿದೆ. ಸೊ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಶಶಿಕಿರಣ್ ಶೆಟ್ಟಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಾಳೆ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಬರದೇ ಇದ್ದಲ್ಲಿ ಸೊ ತತ್ಕ್ಷಣವೇ ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗ ತೀರ್ಮಾನ ಆಗಿದೆ. ಹಾಗಾಗಿ ನಾಳೆ 10 ಗಂಟೆ ಸುಮಾರಿಗೆ ಸಿಎಂ, ಸಚಿವರು, ಶಾಸಕರು ಎಲ್ಲರೂ ಕೂಡ ರಾಜ್ಯಪಾಲರ ಆಗಮನಕ್ಕೆ ಎದುರನ್ನ ನೋಡ್ತಾ ಇರ್ತಾರೆ. ಸೊ 11:15 ಕೂಡ ರಾಜ್ಯಪಾಲರ ಆಗಮನಕ್ಕೆ ಎದುರು ನೋಡ್ತಾರೆ. ಸೊ ಆ ನಂತರ ಬರದೇ ಇದ್ದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಕೂಡ ಮುಂದಾಗುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡಿರುವಂತದ್ದು, ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ರಾಜ್ಯಪಾಲರು ನಾಳೆ ಜಂಟಿ ಅಧಿವೇಶನಕ್ಕೆ ಆಗಮಿಸ್ತಾರೋ ಇಲ್ವೋ ಅನ್ನುವಂಥ ಜಿಜ್ಞಾಸೆ ಕೂಡ ಈಗ ಮೂಡಿರುವಂತದ್ದು. ಈ ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಸರ್ಕಾರದ ಭಾಷಣಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಬಂದು ಅದನ್ನ ಟೇಬಲ್ ಮಾಡಿ ಕೂಡ ತರಾತುರಿಯಲ್ಲಿ ತೆರಳಿದ್ರು. ಭಾಷಣ ಮಾಡದೆ ಟೇಬಲ್ ಮಾಡಿ ಅಷ್ಟೇ ತರಾತುರಿಯಲ್ಲಿ ತೆರಳಿದ್ರು. ಅದೇ ರೀತಿಯಲ್ಲಿ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ನಾಳೆ ಒಂದು ವೇಳೆ ಬಂದು ಟೇಬಲ್ ಮಾಡಿ ಹೋಗ್ತಾರೋ ಅಥವಾ ಅಧಿವೇಶನಕ್ಕೆ ಬರದೆ ಅಂತರವನ್ನ ಕಾಯ್ದುಕೊಳ್ತಾರೋ ಅನ್ನುವಂಥ ಜಿಜ್ಞಾಸೆ ಕೂಡ ಈಗ ಮೂಡಿರುವಂತದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.